ಎಲ್ರಿಗೂ ನಮಸ್ಕಾರ ರೀ. ಹೆಂಗೆ ಬರ್ತೈತ್ರಿ ನಮ್ಮ ಚಾನಲಾಗ ವೀಡಿಯೋಗಳೆಲ್ಲ? ಚಲೋ ಬರ್ತೈತನ್ರಿ? ಚಲೋ ಬರ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಲ್ಲ, ಹಾಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಕಡೆಯಿಂದ ಏನಾದರೂ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಬೇಕಾ, ಜೋಕ್ಸ್ ಬೇಕಾ, ಏನು ಬೇಕು ಅಂತ ಹೇಳಿ ಒಂದು ಕಮೆಂಟ್ ಮಾಡ್ರಲ್ಲ. ಹಾಗೆ ನಿಮ್ಮ ಸಪೋರ್ಟು ನಮಗೆ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮತ್ತು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿರಿ. ಇನ್ನಷ್ಟು ಹೊಸ ಹೊಸ ವೀಡಿಯೋಗಳ ಜೊತೆಗೆ ಹಾಗೂ ಇಂಟ್ರೆಸ್ಟಿಂಗ್ ವೀಡಿಯೋಗಳ ಜೊತೆಗೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀನಿ ರೀ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣನ್ರಿ. ಹಾಗಾದ್ರೆ ಲಗುನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಲ್ಲ. ಉತ್ತರ ಕರ್ನಾಟಕದಾಗ ಇರ್ಬೋದು, ಹಾಗೆ ಉಡುಪಿ ಮಂಗಳೂರು ಸ್ಟೈಲ್ ಆಗಿರ್ಬೋದು, ಮಲ್ನಾಡು ಸ್ಟೈಲ್ ಕಡೆ ಆಗ್ಬೋದು, ಎಲ್ಲ ಥರದ ಭಾಷೆಯಾಗೂ ಮಾತಾಡ್ತೀನಿ ರೀ. ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ ಚೋಡ. ನಾನು ಎಲ್ಲ ರೌಂಡ್ ಹೊಡೆದೀನಿ ರೀ. ಹಾಗಾಗಿ ಎಲ್ಲ ಥರದ ಭಾಷೆನೂ ಮಾತಾಡ್ತೀನಿ ರೀ. ಹುಬ್ಳಿ ಸೈಡ್ ಭಾಷೆನೂ ಆಗಿರ್ಬೋದು, ಉತ್ತರ ಕರ್ನಾಟಕದಾಗಿರ್ಬೋದು, ಬೆಳಗಾವಿ, ಎಲ್ಲ ಥರದ ಭಾಷೆನೂ ಮಾತಾಡ್ತೀನಿ ರೀ. ಇವಾಗ ನಿಮ್ಮ ಸಪೋರ್ಟು ನನಗೆ ಬಹಳ ಮುಖ್ಯ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬಲ್ರವ. ನಮ್ಮ ಅತ್ತೆಯರು ಬತ್ನಿ ಅಂತ ಹೋಗಾರ, ಇನ್ನೂ ಬರಲಿವಲ್ಲ. ಯಾಕಡೆ ಹೋದ್ರ ಇವರು? ಕಾದು ಕಾದು ಸಾಕಾತು. ಉಪ್ಪಿಟ್ಟು ಮಾಡು ಅಂದರು, ಅವಲಕ್ಕಿ ಮಾಡು ಅಂದರು. ಏನೋ ಒಂದು ಮಾಡಿಟ್ಟಿನಿ, ತಿನ್ನಕ್ಕೆ ಬರ್ಬೇಕಲ್ಲ. ಎತ್ಲ ಹೋದ್ರೂ ಗೊತ್ತಿಲ್ಲ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಗೊತ್ತಾಗಲ್ದು. ಆ ಮಾಲ್ತಾ ಬಂದು ಒಂಥರ ಹೇಳ್ತಾಳೆ, ಈ ಅತ್ತೆ ಬಂದು ಈ ಥರ ಹೇಳ್ತಾರೆ. ನೋಡ ಏನಾಗತ್ತ ಆಗ್ಲಿ. ಯಾರು ಹೇಳಿದ್ನ ಮಾತು ಕೇಳ್ಕೊಂಡು ನಮ್ಮ ಸಂಸಾರ ನಾವು ಯಾಕೆ ಹಾಳು ಮಾಡ್ಕೋಬೇಕು ಅಲ್ದಾ? ನೋಡುವ, ಅತ್ತೆರು ಏನಾರು ಹೇಳ್ತಾರಾ, ಬರ್ತಾರಾ? ನಾನು ಅವ್ರು ಬರೋಕ್ಕಿಂತ ಮುಂಚೆ ತಿಂಡಿ ತಿಂದ್ಬಿಡ್ಲಾ? ಎಂತ ಮಾಡಲಿ? ಹೊಟ್ಟೆ ಒಂದು ಬದಿಗೆ ಹೊಸ್ತು 6 ಬಾಗ್ಲಾಗೈತಿ. ಎಂತ ಮಾಡಲಿ ಈಗ? ಗಂಗಾ ಗಂಗಾ, ಏನು ಮಾಡಕತ್ತೀಯವ ಗಂಗಾ? ಹೋ, ಅತ್ತೆ ಬಂದರು ಅನ್ಸತ್ತೆ. ಇದೀನ್ರಿ, ಅಡುಗೆ ರೂಮಲ್ಲಿ ಇದೀನಿ, ಬರ್ರಲ್ಲ. ಸಾಕಾತು ನೋಡು, ಎಂತ ಬಿಸಿಲು ಮರೈತಿ. ಹೊರಗಡೆ ಅಂತೂ ಹೋಗಕ್ಕಾಗವಲ್ದು, ಅಷ್ಟು ಬಿಸಿಲು ಹೊಡಕತ್ತೈತಿ ನೋಡು. ಹೌದನ್ರಿ ಅತ್ತೆರ, ಅಷ್ಟೊಂದು ಬಿಸಿಲೈತನ್ರಿ. ಬರ್ರಿ ಬರ್ರಿ ಕುಂಡ್ರಲ್ಲ. ಆವಾಗಲೇ ನೀವು ಉಪ್ಪಿಟ್ಟು ಮಾಡು ಅಂತ ಹೇಳೋಗಿದ್ರಲ್ರಿ, ನಾವು ಉಪ್ಪಿಟ್ಟು ಮಾಡಿಟ್ಟೀನಿ, ಹಾಕೊಡ್ಲನ್ರಿ? ಅಯ್ಯೋ, ಹಾಕೊಡು ಮಾರೈತಿ, ಹೊಟ್ಟೆ ಹೊಸ್ತು ಕೈ ಕಾಲ ಆಡವಲ್ದು ನೋಡು. ಆದ್ರೆ ಗಂಗಾ, ನಿನ್ನ ಹತ್ರ ನಾನೊಂದು ವಿಷಯ ಹೇಳ್ಬೇಕು. ಏನ್ರಿ ಅತ್ತರ? ಎಂತದ್ರಿ? ದಾರಿಗೆ ಬರ್ಬೇಕಾದ್ರೆ ಮಾಲ್ತಿ ಸಿಕ್ಕಿತೆ. ಅಯ್ಯೋ, ಅದು ಹುಟ್ಟು ಹಾಡ್ಲಿ ಬೈತಂದು ಎಂತೆಂಥದ್ದು ಹೇಳ್ತಿದ್ದೆ ಮಾರೈತಿ ಅದು. ಅಲ್ಲ, ನಿನ್ನ ಬಗ್ಗೆ ನನ್ನ ಹತ್ರ ಜಾಡಿ ಹೇಳ್ತಿದ್ದಿ, ನನ್ನ ಬಗ್ಗೆ ನಿನ್ನ ಹತ್ರ ಬಂದು ಜಾಡಿ ಹೇಳ್ತಿತ್ತಲ್ಲೇ. ಅದಕ್ಕೆ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಹೊಟ್ಟೆ ಕಿಚ್ಚು? ಹೌದನ್ರಿ? ಅಂಥದ್ದು ಎಂತ ಹೇಳ್ತೀರಿ ಅದು? ಎಂತ ಅಂತ ಕೇಳ್ತೀಯಲ್ಲ ಗಂಗಾ. ನೀನು ನೋಡೋಣ ಎಂತ ಹೇಳ್ತಿತ್ತು ನೋಡ್ಬೇಕು ಅಂತ ಹೇಳಿ. ನೀನು ಎಷ್ಟು ಒಳ್ಳೆ ಸೊಸೆ ಮಾಡತ್ತಿ, ಎಷ್ಟು ಚಲೋ ಕೆಲಸ ಮಾಡ್ತೀಯೇ. ನಿನ್ನ ಕೆಲಸದ ಮುಂದೆ ಯಾರೂ ಇಲ್ಲ. ನನ್ನ ಸೊಸೆ ನಾ ಹೇಳೋ ಮಾತೆ ಕೇಳಕ್ಕಲ್ಲ ಅಂತ ಸುಮ್ಮನೆ ಒಂದು ಮಾತು ಕೇಳನೆ, ತಗ ಶುರು ಮಾಡ್ಕಿ ಬಿಡ್ತು ನೋಡು. ಯಪ್ಪ ದೇವ್ರೇ, ಇನ್ನೊಂದು ಸ್ವಲ್ಪ ಹೊತ್ತಿದ್ದಿರೆ ಏನಾರು ಹೇಳ್ತಿತ್ತೇನ. ಅದ್ಯಾಕೋ ಅರ್ಜೆಂಟಾಗಿತ್ತು ಕಣೆ. ಮತ್ತು ಮನೆ ಹತ್ರ ಮಾತಾಡಬೇಕು ಅಂತ ಹೇಳಿನಿ. ನಾನು ಸಂಜೆ ಕಡೆ ಹಿಂಗೆ ಅವ್ರ ಮನೆ ಕಡೆ ಹೋಗ್ತೀನಿ. ಇವತ್ತು ಅವ್ರ ಅತ್ತಿ ಇಲ್ಲ ನನ್ನ ಪ್ರಕಾರ. ಅವಳು ತಮ್ಮ ಮಗಳ ಮನೆಗೆ ಹೋಗ್ಯಾಳ ಅನ್ಸತ್ತೆ. ನಾನು ಯಾವುದಕ್ಕೂ ಒಂದ್ಸರಿ ಅವ್ರ ಮನೆ ಹತ್ರ ಹೋಗ್ತೀನಿ. ಅಲ್ಲಿ ನೋಡೋಣ, ನಿನ್ನ ಬಗ್ಗೆ ಹಿಂಗೆ ಮತ್ತೆ ಹೇಳ್ತೀನಿ. ಎಂತ ಹೇಳ್ತಿತ್ತಂತ ಹೇಳ್ತೀನಿ. ಹ್ಞೂನ್ರಿ ಅತ್ತೆರು, ಅದ್ರ ಹುಟ್ಟು ಹಾಡಿಸ್ಬೇಕು ಅಂದರೆ ಅದು ಹೆಂಗೆ ಮಾಡ್ತೈತಿ ಹಾಗೆ ನಾವು ಅದ್ರ ಹತ್ರಕ್ಕೆ ಹೋಗಿ ಅದ್ರ ಜುಟ್ಟು ಹಿಡಿಬೇಕು ನೋಡ್ರಿ. ಇಲ್ಲ ಅಂತಂದರೆ ಅದನ್ನು ಬಡಿಯೋಕ್ಕಾಗಲ್ಲ. ನನ್ನ ಹತ್ರ ಬಂದ್ಬಿಟ್ಟು ನಿಮ್ಮ ಬಗ್ಗೆ ಹೇಳ್ತೈತಿ, ನಿಮ್ಮ ಹತ್ರ ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳ್ತೈತಿ. ಭಾರಿ ಐತಿ ನೋಡ್ರಿ. ನೀವು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಳ್ರಿ, ನಾನು ತಿಂಡಿ ತಗೊಬತ್ತೀನಿ. ತಿಂಡಿ ತಿಂತ ಮಾತಾಡೋಣ. ನನಗೂ ಬಲೋ ಹೊಟ್ಟೆ ಹಸಿದೈತಿ. ಹೌದನೇ? ಬಾ ಬಾ ಹಂಗಾರೆ, ನನಗೂ ಹೊಟ್ಟೆ ಹಸ್ತಿತಿ. ನಾನು ಕೈ ಕಾಲು ತೊಳ್ಕೊಬತ್ತೀನಿ. ನೀನು ಡೈನಿಂಗ್ ಟೇಬಲ್ ಹತ್ರ ಉಪ್ಪಿಟ್ಟು ಚಾ ತಗೋಬಾ, ತಿನ್ನೋಣ. ಹಾಂ ಆಯ್ತರು. ಕೊಡು ಕೊಡು, ಒಂದು ಜರ ಬೇಗ ಕೊಡಲ್ಲ. ಭಾರಿ ಹೊಟ್ಟೆ ಹಸಿಕತ್ತೈತಿ. ಎಂತಕ್ಕೆ ಹೊಟ್ಟೆ ಹಸಿತೈತೆ ಅಂತ ಗೊತ್ತಿಲ್ಲ ನೋಡು ಹುಡುಗಿ. ಇವತ್ತು
ಭಾರಿ ಹೊಟ್ಟೆ ಸಿಗತೈತಿ. ಹಾಂ ತಗೊಳ್ರಲ್ಲ, ತಿನ್ರಿ ತಿನ್ರಿ. ನಾನು ಚಹಾ ತರ್ತೀನಿ, ನೀವು ಉಪ್ಪಿಟ್ಟು ತಿನ್ರಿ. ನಾನು ನೀವು ತಿಂದಾದ್ಮೇಲೆ ತಿಂತೀನಿ. ಎಂತಕ್ಕಂಗೆ ಬಾರೆ ಕುತ್ಕಡೆ ಮರೈತಿ, ಇಬ್ರು ಸೇರಿ ತಿನ್ನೋಣ. ಹ್ಞೂ ರೀ ಅತ್ತೇರು. ಅಲ್ಲೇ ಗಂಗಾ, ಈ ಮಾಲ್ತಿಗೆ ಹೆಂಗಾರು ಮಾಡಿ ಬುದ್ಧಿ ಕಲಿಸ್ಬೇಕಲ್ಲೇ. ನಾನು ನೋಡ್ತಾ ಇದ್ದೀನಿ ಯಾರ ಅತ್ತೆ ಸೊಸೆ ಚೆನ್ನಾಗಿದ್ದಾರೆ, ಅಮ್ಮ ಮಗಳು ಚೆನ್ನಾಗಿದ್ದಾರೆ, ಅವ್ರ ಹತ್ರ ಹೋಗಿ ಬರೀ ಫಿಟ್ಟಿಂಗ್ ಇಡೋದೇ ಇದ್ರ ಕೆಲಸಲ್ಲೇ. ಏನಾರು ಮಾಡಿ ಇದಕ್ಕೊಂದು ಬುದ್ಧಿ ಕಲಿಸ್ಬೇಕಲ್ಲೇ. ಹ್ಞೂ ರೀ ಅತ್ತೇರು, ಹೆಂಗಾರು ಮಾಡಿ ಮಾಲ್ತಿದ್ಕಿರಿಗೆ ಬುದ್ಧಿ ಕಲಿಸ್ಲೇಬೇಕು. ನಂದು ಈಗ ನೋಡ್ರಿ, ನಮ್ಮ ಹತ್ರ ಬಂದು ಕುಂತು ನಮ್ಮಿಬ್ಬರ ಹತ್ರ ನನ್ನ ಬಗ್ಗೆ ನಿಮ್ಮ ಹತ್ರ ನನ್ನ ಬಗ್ಗೆ ಹೇಳ್ತೈತಿ ಚಾಡಿನ. ಹಿಂಗೆ ಎಷ್ಟು ಮನೆ ಹಾಳು ಮಾಡಿತ್ತೇನೆ ನೋಡ್ರಿ. ಅದಕ್ಕಾರು ಇನ್ನೇನು ಖುಷಿನ್ರಿ ಈ ಥರ ಚಾಡಿ ಹೇಳಿದ್ ಮಾಡೋದಕ್ಕೆ. ಏನಾರು ಒಂದು ಮಾಡ್ಬೇಕಲ್ರಿ. ಹೂನೆ ಗಂಗಾ, ಏನಾರು ಮಾಡಾಕ ಸೈ. ತಿನ್ನು ಚಲೋ ಈಗ ತಿಂಡಿ ತಿನ್ಕ. ಅಲ್ಲಿ ಹಾಲ ಕುತ್ಕೊಂಡು ಒಂಚೂರು ಯೋಚನೆ ಮಾಡೋಣ. ಏನಾರು ಮಾಡಲೇಬೇಕು ಕಣೆ, ಇಲ್ಲ ಅಂದರೆ ಆಗವಲ್ದು. ಅವಳನ್ನ ಅಲ್ಲೇ ಜುಟ್ಟ ಹಿಡಿದು ಬಗ್ಸ್ಬೇಕು. ಅಂಥದ್ದೇನಾರು ಒಂದು ಪ್ಲ್ಯಾನ್ ಮಾಡಲೇಬೇಕು ನೋಡು ಗಂಗಾ ನಾವು. ಹ್ಞೂನ್ರಿ ಅತ್ತೇರು, ಒಂದು ಕೆಲಸ ಮಾಡೋಣನ್ರಿ. ನಾನು ನಿಮಗೆ ಫೋನ್ನ ಸ್ಪೀಕರ್ ಇದನ್ನ ರೆಕಾರ್ಡಿಂಗ್ ಹಾಕ್ಕೊಡ್ತೀನಿ ರೀ. ನೀವು ಸಂಜೆ ಅವ್ರ ಮನೆಗೆ ಹೋಗ್ತೀನಿ ಅಂದ್ರಲ್ರಿ, ಆ ಹೋದಾಗ ಅಲ್ಲಿ ಅದು ನೀವು ನನ್ನ ಸುದ್ದಿ ಮಾತಾಡಬೇಕಾದ್ರೆ ಓಪನ್ ಮಾಡಿ ಕೇಳ್ರಿ, ರೆಕಾರ್ಡಿಂಗ್ ಆನ್ ಮಾಡಿ ಕೇಳ್ರಿ. ಹಾಂ, ಆನ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ನೀವು ಮಾತಾಡ್ತಾ ಹೋಗ್ರಿ. ಅದು ಎಂತ ಹೇಳ್ತೈತಿ, ಎಂತ ಮಾಡ್ತೈತಿ, ಎಂತ ಕೇಳ್ತೈತಿ ಎಲ್ಲ ರೆಕಾರ್ಡ್ ಆಗ್ತಾ ಹೋಗತ್ರಿ ಫೋನಾಗೆ. ಆಗ ನಮಗೊಂದು ಸಾಕ್ಷಿ ಸಿಕ್ತಂಗೆ ಆಕತ್ತಾ. ಅದನ್ನು ಕೇಳಿ ಅದು ಎಂತ ಹೇಳ್ತೈತಲ್ಲ ಕೇಳಿ ಆದಮೇಲೆ ಎಂತ ಮಾಡ್ಬೋದು ಅಂತ ನಾವು ನೋಡಬಹುದು ಕಣ್ರಿ. ಅಯ್ಯೋ ಶಿವನೇ, ಅಂಥದ್ದೊಂದು ಆಪ್ಷನ್ ಐತಾನೆ ಫೋನಾಗೆ. ರೆಕಾರ್ಡ್ ಮಾಡಿ ಇಟ್ಕೊಂಡಾಗಲ್ಲ ಬರ್ತಿತ್ತಾ? ಚಲೋ ಐತಲ್ಲ ಇದು. ಅಯ್ಯೋ, ಎಷ್ಟು ಚಲೋ ಆಪ್ಷನ್ ಬಿಟ್ಟ ನೋಡ ಫೋನಾಗೆ. ನಂಗೆ ಯಾರು ಹೇಳ್ಕೊಡ್ಲೇ ಇಲ್ಲ ನೋಡೆ ಗಂಗಾ. ಚಲೋ ಹೇಳ್ದೆ ನೋಡು, ಹಿಂಗೆ ಮಾಡ್ತಿ. ಹಾಂ, ಸಂಜೆ ಹೋಗ್ನಲೆ ಓದೋಳು ನೀನು ಆನ್ ಮಾಡಿಕೊಡು ನನಗೆ. ನಾನು ಸುಮ್ಮನೆ ಸೀರಿಯಸ್ ಆಗಿ ಇಟ್ಕೊಂಡಿರ್ತೀನಿ ಫೋನ. ಹಾಂ, ಅದೆಂತ ಮಾತಾಡ್ತಿತ್ತು ಎಲ್ಲ ರೆಕಾರ್ಡ್ ಆಗಲಿ. ಆಮೇಲೆ ಅದಕ್ಕೆ ಏನು ಕಲಿಸ್ಬೇಕ ಬುದ್ಧಿನ ಕಲಿಸ್ದೆ ಬಿಡೋದು ಬೇಡ. ಸರಿ ಮಾಡೋಣ ನೋಡು. ಅದಕ್ಕೆ ಸರಿ ಹೆಂಗೆ ಅಂದರೆ ಇನ್ಯಾವತ್ತೂ ಯಾರ ಮನೇನೂ ಹಾಳು ಮಾಡಬಾರ್ದು ನೋಡು, ಹಂಗೆ ಮಾಡೋಣ. ಹಾಂ ಅತ್ತಿರೋ, ಈ ಪ್ಲ್ಯಾನ್ನ ಇವತ್ತೇ ಮಾಡೋಣ. ಇನ್ ಕೇಸ್ ಇದೇನಾದ್ರು ವರ್ಕ್ ಆಗಲ್ಲ ಅಂತಂದರೆ ಇನ್ನೊಂದು ಪ್ಲ್ಯಾನ್ ಮಾಡತ್ತೆ ನಾನು. ಹಾಂ, ನೀವು ಮಾತ್ರ ಹುಷಾರಾಗಿ ಮೊಬೈಲ್ ಹಿಡ್ಕೊಂಡಿರ್ಬೇಕು. ಹಾಂ, ಅದು ಭಾರಿ ಚಾಲಕ ಐತಿ ಮಾತ್ರ. ಹಾಂ, ಎಲ್ಲಿ ಫೋನ್ ನೋಡಿಬಿಟ್ಟು ನೀವು ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿರಂತ ಗೊತ್ತಾಯ್ತು ಅಂದರೆ ಮಾತ್ರ ಕೆಲಸ ಕೆಟ್ಟು ಹೋತು ಅಂತಲೇ ಅರ್ಥ ನೋಡ್ರಿ. ನೀವು ಹುಷಾರಾಗಿ ಫೋನ್ ಹಿಡ್ಕೊಂಡು ಇದು ಮಾಡಬೇಕು. ಮತ್ತೆ ಒತ್ತಿ ಇಟ್ಟು ಬಿಡ್ರಿ, ಮತ್ತೆ ಒತ್ತಿ ಇಟ್ಟು ಹೋಗ್ಬಿಟ್ರೆ ಮುಗಿದೋಯ್ತು. ನೀವು ಫೋನು ವೇಸ್ಟ್ ಆಗ್ಬಿಡ್ತೈತೆ. ಆಮೇಲೆ ರೆಕಾರ್ಡಿಂಗ್ ಆಫ್ ಆಯ್ತು ಅಂತಂದರೆ ಅದು ಮಾತಾಡಿದ್ದೇನು ರೆಕಾರ್ಡೇ ಆಗಲ್ಲ. ಅದಕ್ಕೆ ನೀವು ಚಲೋ ಹೊತ್ತಿನಾಗೆ ಕರೆಕ್ಟಾಗಿ ಹಿಡ್ಕೋಬೇಕು ನೋಡ್ರಿ. ಹೂನೇ ಗಂಗಾ, ನೀನು ಸರಿಯಾಗಿ ಹೇಳ್ಕೊಡು ಹೆಂಗೆ ಏನು ಎತ್ತ ಅಂತ ಹೇಳಿ ನಾನು ಹಾಗೇ ಹಿಡ್ಕೊಂಡು ಹೋಗ್ತೀನಿ. ಅವಳಿಗೆ ಏನಾರು ಬುದ್ಧಿ ಕಳಿಸ್ಲ ಅಂತಂದರೆ ಸುಮಾರು ಮನೆ ಹಾಳು ಮಾಡಿಬಿಡ್ತಾಳೆ ನೋಡು. ಬೆಳಿಗ್ಗೆ ಅಂತ ಉಪ್ಪಿಟ್ಟು ಮಾಡಿ ಆತಲೆ, ಈ ಮಧ್ಯಾಹ್ನಕ್ಕೆ ಅಂತ ಮಾಡ್ತೀವಿ ಮರೈತಿ. ಒಂಚೂರು ಎಂತರ ಕಟ್ಟು ಮಾಡಿ ಬ್ಯಾಸ್ಕೊಂಡ್ ಬದಿಗಲೆ ಒಂಥರ ಹಿಂಸೆ ಮರೈತಿ. ಒಂಚೂರು ಬಾಯಿ ಚಪ್ಪಗಾಗ್ಬಿಟ್ಟೈತೆ. ಹಾಗೆ ಮದ್ವೆ ಇತ್ತಲ್ಲ ಇವತ್ತು, ಹೋಗ್ಬೇಕಿತ್ತು. ಯಾರು ಕರೇನಾ? ನಿಮ್ಮ ಅವರು ಕರೆ, ನಿಮ್ಮ ಹುಡುಗಕನಂತೆ. ಇಲ್ಲ ನೀನು ಹುಡುಗ ಹೋಗ್ಬತ್ತೀರಂದ್ರೆ ಮದ್ವೆಗೆ? ಇಲ್ರಿ ಅತ್ತರು, ನಾವು ಹೋಗಬೇಕಲ್ಲ, ನೀವು ಮಾವರೇ ಹೋಗ್ಬರ್ರಿ. ನೀವು ಗದ್ದಿಂದ ಎಲ್ಲ ತೋಟ ಗದ್ದೆ ಅಂತ ಸುತ್ತಾಡಿ ಬೇಜಾರಾಗಿರಿ. ನೀವೇ ಇಬ್ರು ಹೋಗ್ಬರ್ರಿ, ನಾನು ಮನೆಗೆ ಇರ್ತೀನಿ. ಮಧ್ಯಾಹ್ನಕ್ಕೆ ಎಂತ ಮಾಡಲಿ, ನಾನು ಬಸ್ಲೆ ಸೊಪ್ಪಿನ ಸಾರು ಮಾಡಿ, ಜೋಳದ ರೊಟ್ಟಿ ಮಾಡಿ, ಒಂದು ಇದನ್ನ ಮಾಡ್ಬೇಕಂತ ಮುಂಡಿಗೆ ಮಾಡ್ಬೇಕಂತ ಇದ್ರಿ, ಮುಟ್ಕಿನ. ಈಗ ಎಂತ ಮಾಡಲ್ರಿ, ನೀವು ಎಂತ ಬೇಕು ಅಂತ ನಾನು ಅದನ್ನೇ ಮಾಡಿಕೊಡ್ತೀನಿ. ಇಲ್ಲ ನೀವು ಮದುವೆ ಮನೆಗೆ ಹೋಗೋದಾದರೆ ನಾನು ಅನ್ನ ಒಂಚೂರು ಬಸ್ಲೆ ಸೊಪ್ಪಿನ ಸಾರೇ ಮಾಡ್ತೀರಿ. ಎಂತಕ್ಕೆ ನಾವು ಈ ಸೆಕೆಗೆ ಮರತಿ ಈ ಸೀರೆ ಹಾಕಿನ ಯಾರು ಹೋಗ್ತಾರೆ? ನಿಮ್ಮ ಮಾವರೆಲ್ಲಿ ಹೋಗ್ಯಾರೆ? ನಿಮ್ಮ ಮಾವರೇ ಕಳ್ಸಂತಾಗ. ಎಂತ ಬಸ್ಲೆ ಸೊಪ್ಪಿನ ಸಾರು ಬ್ಯಾಡೆ ಮರೈತಿ.
ನೀವೇನೋ ವಯಸ್ಸಿ ಬಂದು ಹುಡುಗಿಯರು ಬಸ್ಲು ಸೊಪ್ಪು ಸಾರು ತಿಂದು ದಕ್ಷಿತೀರಿ. ನಮ್ಮ ಹತ್ರ ಆಗೋಲ್ದೆ ಮರೈತಿ. ಕಸು ಕಸು ಅದು. ಆಮೇಲೆ ಏನಿಲ್ಲ, ಮತ್ತೆ ಬಾತ್ರೂಮಾಗೆ ಪಿಕ್ಸ್ ಆಗ್ಬಿಡ್ಬೇಕಾಗತ್ತೆ ನಾನು. ಹಂಗೊಂದೆಲ್ಲರೂ ಮಾಡ್ಬಿಟ್ಟು ಮರೈತಿ. ಸರಿ ಆಯ್ತು ತಗೊಳ್ರಿ. ಹಂಗಾರೆ ಒಂದು ಕೆಲಸ ಮಾಡ್ತೀನಿ. ಹಂಗಾರೆ ಬಸ್ಲೆ ಸೊಪ್ಪಿನ ಸಾರು ಮಾಡೋದಿಲ್ಲ, ಮಸ್ತ್ ಸೊಪ್ಪಾಗಲಿ ಅದೆಂಥದ್ದು ಸೊಪ್ಪಿನ ಸಾರು ಮಸ್ತ್ ಸೊಪ್ಪು ಅಂತ ಮಾಡ್ತಾರೆ, ಅದನ್ನ ಮಾಡುತ್ತೀನಿ ತಗೊಳ್ರಿ. ಅದೆಂಥ ಪಾಪದ ಮಸ್ತ್ ಸೊಪ್ಪೆ. ನಮ್ಮ ಕಡೆ ಎಲ್ಲ ಮಸ್ತ್ ಸೊಪ್ಪಿಗೆ ಸೊಪ್ಪಲ್ಲ, ಸೊಪ್ಪಿನ ಪುಂಡಿ ಪಲ್ಯ ಮಾಡು. ಹಾಗೆ ಒಂದು ತೆಳು ಸಾರು ಮಾಡು. ಚೂರು ಪಲ್ಯ ಸಾರು ಹಪ್ಪಳ ಉಪ್ಪಿನಕಾಯಿ ನಮ್ಮದು ಖಾರ ಇದಿದ್ರೆ ಸಾಕು, ಮತ್ತೆಂತೂ ಬೇಡ ಮಾರೈತಿ. ಹ್ಞೂ ರೀ ಅತ್ತರು, ಹಾಗೆ ಆಗಲಿ, ನೀವು ಹೇಳ್ದಂಗೆ ಮಾಡ್ತೇನೆ ರೀ. ನನ್ನ ಎರಡು ಬಟ್ಟೆ ಇದ್ದು ಒಳ್ಳೆ ತೊಳೆದು ಹಾಕ್ತೇನೆ ಗಂಗಾ. ಹ್ಞೂ ರೀ ಅತ್ತರು, ತೊಳೆದು ಹಾಕೀನಿ ರೀ. ಈಗ ನೀವು ಸ್ನಾನ ಮಾಡ್ತೀರಾ ಎಂತದ್ರಿ? ನೀವು ಸ್ನಾನ ಮಾಡೋದಾದ್ರೆ ನಾನು ಅಡುಗೆ ಮಾಡ್ತೀನಿ ರೀ. ಇಲ್ಲ ನೀವು ಹೋಗಿ ಅಲ್ಲಿ ಕೂತ್ರಿ ಟಿ ವಿ ನೋಡ್ತೀರ ಅನ್ನೋದಾದ್ರೆ ನಾನು ಲೇಟಾಗಿ ಅಡುಗೆ ಮಾಡ್ತೀನಿ ರೀ. ಹಾಗಾಗಿ ಈಗಷ್ಟೇ ಉಪ್ಪಿಟ್ಟು ತಿಂದಿವಲ್ಲೇ, ಇಷ್ಟು ಬೇಗ ಅಂತ ಕಡೆಗೆ ನೀನು ಬೇರೆ ಹತ್ರ ಕೆಲಸ ಮಾಡಿಕ. ನಾನು ಒಂಚೂರು ಟಿ ವಿ ನೋಡಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ನಿಮ್ಮ ಅವರು ಬಂದ ಮೇಲೆ ಅವ್ರನ್ನ ಮದುವೆ ಕಳ್ಸೋಣಲ್ಲ, ಆಮೇಲೆ ಅಡುಗೆ ಮಾಡಂತಾಗ ಇಬ್ರು ಸೇರಿ ಅಡುಗೆ ಮಾಡಿದ್ರೆ ಚಲೋ ಬೇಗನೂ ಆಗತ್ತೆ. ತಮ್ಮ ಹುಡುಗಿಲ್ಲಗೇನೆ ಕಾಣ್ತಿಲ್ಲಲ್ಲ. ಅವರು ಮತ್ತೆ ಮಾವರು ಅಲ್ಲೆಂತದ ಗೊಬ್ಬರ ಬಂದಿತ್ತಂತೆ, ಆ ಗೊಬ್ಬರ ತಗೋಬತ್ತೀವಿ. ಗದ್ದಿಗೆಲ್ಲ ಬೇಕಾಗತ್ತಿನ ಮೇಲೆ ಮಳೆಗಾಲ ಶುರು ಆದ್ಮೇಲೆ ನೆಟ್ಟಿಗೆ ಬೇಕಲ್ಲ, ಮತ್ತೆ ತೋಟಕ್ಕೆಲ್ಲ ಬೇಕಲ್ರಿ, ತಗೋಬತ್ತೀವಿ ಸೊಸೈಟಿಗೆ ಅಂತ ಹೇಳ್ಬಿಟ್ಟು ಮಾವರು ಅವ್ರನ್ನ ಕರ್ಕೊ ಹೋಗ್ಯಾರ್ರಿ. ಹೌದನೇ, ಸೊಸೈಟಿಗೆ ಇಷ್ಟು ಬೇಗ ಗೊಬ್ಬರ ಎಲ್ಲ ಬಂದಿತ್ತಂತ. ದೇವ್ರಿ, ಪಂಚಾಯತಿಯವ್ರು ಒಂದು ಬದಿ ಕರೆಕ್ಟಾಗಿ ನೆಟ್ಟು ಎಲ್ಲ ಕೊಡೋದಕ್ಕಿರೆ ನಮ್ಮಂತ ಕೃಷಿ ಮಾಡೋರಿಗೆ ಭಾರಿ ಚಲೋ ಆಗ್ತೈತೆ. ಎಂತ ಮಾಡೋಕ್ಕೂ ಯಾರು ಸಪೋರ್ಟ್ ಸರಿ ಮಾಡೋಕ್ಕಲ್ಲ ನಮ್ಮಂಥ ರೈತರಿಗೆ. ಎಷ್ಟು ಬರ್ತೈತೋ ಅಷ್ಟು ಬೆಳ್ಕೋಬೇಕು, ತಿನ್ಕೋಬೇಕು. ಆದಾಯ ಕಮ್ಮಿ, ಬೆಳೆನೂ ಕಮ್ಮಿ, ಎಂತ ಮಾಡಂಗೂ ಇಲ್ಲ. ಹ್ಞೂ ರೀ ಅತ್ತರು, ಅದಕ್ಕೆಲ್ಲ ಒಂದು ಕೃಷಿ ಒಂದು ಇದನ್ನ ಮಾಡಕ್ಕೆ ಅಂದರೆ ಚಲೋ ಅಂತ ಹೇಳ್ತಾರೆ ಹೊರಗಡೆಯವರು. ಬಟ್ಟು ಅದನ್ನ ಮಾಡೋರಿಗೊಂದೇ ಗೊತ್ತಿರ್ತೈತ್ರಿ, ಕೃಷಿ ಮಾಡೋರಿಗೆ ಎಷ್ಟು ಕಷ್ಟ ಎಷ್ಟಿದು ಅಂತ ಹೇಳ್ಬಿಟ್ಟು. ಹೋಯ್ತಲ್ರಿ, ಆದಂಗೆ ಆಕತ್ತಿ. ಸರಿ ರೀ, ನನಗೆ ಹೊರಗಡೆ ಒಂಚೂರು ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ ರೀ. ನೀವು ಆರಾಮ್ ರೆಸ್ಟ್ ಮಾಡಿರಿ. ಹಾಂ ಸರಿ ಸರಿ, ನೀನು ನಿನ್ನ ಕೆಲಸ ಮಾಡ್ಕ, ನಾನೊಂಚೂರು ರೆಸ್ಟ್ ಮಾಡ್ತೀನಿ. ಆಮೇಲೆ ಸಂಜೆ ಕಡೆ ಐತಲ್ಲ ಅದು ಮಾಡೋಣ. ಹಾಂ